ಬೇಸಿಗೆಯ ಬಿಸಿಲು ಹಾಗೂ ಅಂತರ್ಜಲ ಕುಸಿತದ ಹಿನ್ನೆಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುಮಾರು ತಿಂಗಳಿನಿಂದ ವಾರ್ಡ್ ನಂಬರ್ 5ರಲ್ಲಿ ನೀರಿಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ಎದುರಾಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಈವರೆಗೂ ಟ್ಯಾಂಕರ್ ನೀರೇ ಗತಿಯಾಗಿದ್ದು ವಾಟರ್ ಮ್ಯಾನ್ಗೆ ಲಂಚ ಕೊಟ್ಟರೂ ನೀರು ಬಿಡುತ್ತಿಲ್ಲ. ಮನೆಯಿಂದ ದೇಣಿಗೆ ರೂಪದಲ್ಲಿ 50ರಿಂದ 500 ರೂಪಾಯಿವರೆಗೂ ಹಣ ಕೊಟ್ಟರೂ ನೀರು ಬಿಡುತ್ತಿಲ್ಲ. ಪ್ರತಿನಿತ್ಯ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಮಮತಾ ಭೇಟಿ ನೀಡಿ ಇಂಜಿನಿಯರ್ ಹಾಗೂ ವಾಟರ್ ಮ್ಯಾನ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದು ಸಮಸ್ಯೆ ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ನೀವು ಕೆಳಗಡೆ ಕುತ್ಕೊಂಡು ನಿಮ್ಮ ವಾಟರ್ ಮ್ಯಾನ್ ಗಳೇ ನಿಮ್ಮನ್ನ ಇದನ್ನ ಮಾಡೋದಕ್ಕೆ ನಿಮ್ಮ ಕೆಲಸ ತೆಗೆದು ಕಷ್ಟ ಆಗಿದೆ ನಮಗೆ. ಎಲ್ಲಿದೆಯಪ್ಪ? ಯಾಕೆ ನೀರು ಪ್ರಾಬ್ಲಮ್ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಡಿಸಿ ಮೇಡಮ್ ನ ಹೋಗಿ ನೋಡಿ ಅಂತಾರೆ. ನಿಮ್ಮನ್ನ ಬಂದು ನೋಡೋದಕ್ಕೆ ಆಗೋದಿಲ್ಲ. ಯಾವ ಹಾಸ್ಪಿಟಲ್ ಇದ್ದೀರಿ? ತುಮಕೂರಲ್ಲ, ಇಲ್ಲೇನಾ? ಉಳಿಯಾರಲ್ಲಿ ಚಿಕ್ಕನಹಳ್ಳಿಲಿ ತಿಂಗಳು ಚಿಗುರು ಹೇಳ್ತಾರೆ. ನಾವು ಇಲ್ಲ ಮೇಡಮ್, 2 ತಿಂಗಳು ಆಯ್ತು ಹೋಗ್ತಾ ಇತ್ತು. 2 ತಿಂಗಳಿಂದನೇ ಆಯ್ತು. ನಿಮ್ ಪ್ರಕಾರ ಅವ್ರು 4 ತಿಂಗಳು ಸುಳ್ಳು ಹೇಳಿದ್ದಾರೆ. ಸಾರ್ವಜನಿಕರು ಒಪ್ಕೋತೀನಿ. 2 ತಿಂಗಳಿಂದ ಪರವಾಗಿಲ್ವಾ? ಈಗ ಜೆಸಿಬಿ ಬೇಕಲ್ಲಪ್ಪ? ಹೋಗುತ್ತೆ, ಮನೆಗೆ ಹೋಗಲ್ಲ. ಅದು ಮತ್ತೆ ಅವ್ರು ಅಲ್ಲಿರೋ ಮನುಷ್ಯರಲ್ವಾ? 2-3 ಜನ ಇಲ್ಲಿ ತಹಸೀಲ್ದಾರ್ ಮೇಡಮ್ ಬಂದಿದ್ದಾರೆ. ಇಲ್ಲಿ ಅದೇ ವಾರ್ಡ್ ನಂಬರ್ 5ರಲ್ಲಿ ಗಣಪತಿ ದೇವಸ್ಥಾನ ಇದೆಯಲ್ಲಪ್ಪ. ಈಗ ಡಿಸಿ ಅವ್ರಿಗೆ, ಸಿಒ ಮೇಡಮ್ಗೆ, ಇಒಗಳಿಗೆ ಯಾವುದೇ ರಜಾ ಇಲ್ಲ. 24 ಗಂಟೆ ನೀವು ಕೆಲಸ ಮಾಡಬೇಕು. ಅದರಲ್ಲೂ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ 24 ಗಂಟೆ ರಾತ್ರಿ ಸಮಸ್ಯೆ ಬರಲಿ ಬಂದು ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ 2 ತಿಂಗಳು ಅಂತ ನಿಮ್ಮ ಸಿಬ್ಬಂದಿನ ಒಪ್ಕೋತಾ ಇದ್ದಾರೆ. ಅವ್ರು 4 ತಿಂಗಳು ಸುಳ್ಳು ಹೇಳಿದ್ರು. ಸಾರ್ವಜನಿಕರು ಬಿಟ್ಬಿಡಿ. ಅವ್ರು ಹೇಳ್ತಾ ಇರೋದೇನು? 2 ತಿಂಗಳಾಗಿದೆ. 2 ತಿಂಗಳಿಂದ ಏನು ಮಾಡಬೇಕು ಅವರು? ಕೊಟ್ಟಿಲ್ಲ ಸರ್. ಟ್ಯಾಂಕರ್ ಅಲ್ಲಿ ನೀರು ಕೊಟ್ಟಿಲ್ಲ. ಅಂತ ಪ್ರಾಬ್ಲಮ್ ಏನಾರ ಬಂದ್ರೆ ಟ್ಯಾಂಕರ್ ನನಗೊಂದು ಫೋನ್ ಮಾಡಿ, ಇವರನ್ನ ಕಳಿಸ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ನಮ್ಮ ಟ್ಯಾಂಕರ್ ಇದೆ, ನಾವೇ ಕಳಿಸ್ಕೊಡ್ತೀವಿ. ಟ್ಯಾಂಕರ್ ಪ್ರಶ್ನೆನೇ ಬೇಡ. ಆಯ್ತು, ಪೈಪ್ ಲೈನ್ ಅಲ್ಲ, ಇನ್ ಕೇಸ್ ಮೇಡಮ್ ಏನೋ ಪ್ರಾಬ್ಲಮ್ ಇದ್ರೆ ಕಳಿಸ್ಕೊಡ್ತೀವಿ ಅಂತ ಎಮರ್ಜೆನ್ಸಿ ಕಳಿಸ್ಕೊಡ್ತೀವಿ. ಓಪನ್ ಆಗಿ ಜೆಸಿಬಿ ಬರಬೇಕು. ಜೆಸಿಬಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ, ಗೊತ್ತಿದೆ. ನಿಮ್ಮ ಆಪರೇಟರ್ ಹುಷಾರಿಲ್ಲ, ಅದು ಇದು ಕತೆ ನನ್ಗೆ ಹೇಳೋ ಹಾಗಿಲ್ಲ. ಪ್ರೈವೇಟ್ ಪರ್ಸನ್ ನ ಕರ್ಕೊಂಡ್ ಬಂದು ಅಲ್ಲಿ ಓಪನ್ ಮಾಡಿ. ಅಲ್ಲ, ತಾಲೂಕು ಆಫೀಸ್ ಎದುರುಗಡೆ ಇದ್ಕೊಂಡು ನೀರಿಲ್ಲ ಅಂದ್ರೆ ಹೆಂಗೆ ಕತೆ ಅಂತ ಇಲ್ಲ. ಇವತ್ತು ಬಂದಿದ್ರು, ಬಂದು ಅವರು ಕ್ರಮ ತಗೊಂಡಿದ್ದಾರೆ. ನೀರು ಬಿಡಿಸ್ತೀನಿ ಅನ್ನೋ ಭರವಸೆ ಕೊಟ್ಟವ್ರೆ. ಈಗ ನೀವು ಟ್ಯಾಂಕರಲ್ಲಿ ಸುಮಾರು 1 ವರ್ಷದಿಂದ ಟ್ಯಾಂಕರ್ ಓಡಿಸ್ಕೊಂತ ಇದ್ದೀರಿ. ಸರ್, ಇದು ಶಿವಕುಮಾರ ಸ್ವಾಮಿ ಬಡಾವಣೆ 5ನೇ ವಾರ್ಡಲ್ಲಿರೋ ನಾವುಗಳ ನಿವಾಸಿಗಳು. ಇಲ್ಲಿ 12 ಮನೇಲಿ ನಾವು ವಾಸ ಇದ್ದೀವಿ. ಇಲ್ಲಿ ಸುಮಾರು 1 ವರ್ಷದಿಂದನೂ ಕೂಡ ನಮಗೆ ಯಾರಿಗೂ ಸರಿಯಾಗಿ ನೀರು. ಪುರಸಭೆಗೆ ಕಂಪ್ಲೇಂಟ್ ಮಾಡಲಿಲ್ವಾ ಅಂತ ಸುಮಾರು ಅರ್ಜಿಗಳು ಹೋಗಿದೆ. ವಿಡಿಯೋ ಮಾಡಿ ಹಾಕಿದ್ದೀವಿ. ಸುಮಾರು ಅರ್ಜಿಗಳು ಹೋಗಿದೆ. ಏನು ಕ್ರಮ ತಗೊಂತ ಇಲ್ಲ ಸರ್, ಏನು ಕ್ರಮ ತಗೋತಿಲ್ಲ. ವಾಟರ್ ಮ್ಯಾನ್ ಹೇಳೋದೇನು ಅಂದ್ರೆ ಇದು ಸುಟ್ಟೋಗಿದೆ. ವಾಟರ್ ಮ್ಯಾನ್ ಅಂದ್ರು ನೀರೇ ಬಿಡಂಗಿಲ್ಲ, ನಿಮಗೆ ನೀರೇ ಬರಲ್ಲ, ನೀರೇ ಬಿಡಂಗಿಲ್ಲ ಅಂತ ಹೇಳಿದ್ರು. ಯಾರು ವಾಟರ್ ಮ್ಯಾನ್ ಅಂದ? ಯಾರು? ಹನುಮಂತಯ್ಯ. ಯಾಕೆ ಬಿಡಂಗಿಲ್ಲ ಅಂತ ಕೇಳಬೇಕಾಗಿತ್ತು. ಅಂತಂದ್ರೆ ನಿಮಗೆ ಬರಕ್ಕೆ ಜಾಗಿಲ್ಲ ಅಂತಂದ್ರು. ಪೈಪ್ ಲೈನ್ ಅಂದ್ರು. ಒಟ್ಟಿನಾಗೆ ವಾಟರ್ ಮ್ಯಾನ್ ರಾಜ್ಯಭಾರ ಆಗೋಯ್ತೆ. ಸರಿ ಅಮ್ಮ. ಶ್ರೀನಿವಾಸ್ ಅಂತ ಇಲ್ಲೇ ವಾಸ ಆಗಿದ್ದೀರಾ? ಇಲ್ಲೇ ಇದೆ. ಶಿವಕುಮಾರ ಸ್ವಾಮಿ ವಾರ್ಡ್ ಇದ್ರಲ್ಲಿ ವಾಸ. ನೀರಿನ ಸಮಸ್ಯೆ ತುಂಬಾ 3 ತಿಂಗಳಿಂದ ಸಮಸ್ಯೆ. ನೀರಿಗೆ 3 ತಿಂಗಳಿಂದ, ಇನ್ನು ಜಾಸ್ತಿ ತಿಂಗಳಿಂದಲೂ ಸಮಸ್ಯೆ ಇದೆ. ನಾವು ಎಲ್ಲ ತಾಲೂಕು ಪುರಸಭೆ ಮುನ್ಸಿಪಲ್ ಇದಕ್ಕೆ ಹೋಗಿ ಕೊಟ್ಟಿದ್ದೀವಿ. ಅದಕ್ಕೇನು ಅವರು ಕ್ರಮ ತಗೊಂಡಿಲ್ಲ. ಆಮೇಲೆ ಇವರು ಎಮ್ ಎಲ್ ಎ ಇಂದ ಅವರು ಇಲ್ಲ ಆಫೀಸಿಗೆ ಬಂದು ಹೇಳಿ ತಹಸೀಲ್ದಾರ್ ಸ್ಪಾಟಿಗೆ ಬಂದು ಅವ್ರನ್ನೆಲ್ಲರನ್ನು ಕರೆಸಿ ತಕ್ಷಣ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸರಿ. ಈಗ ಯಾವಾಗ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ? ಈಗ 1 ಗಂಟೆಯಿಂದಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಕೈ ತೋರಿಸೋದು, ಬೆಳೆ ತೋರಿಸೋದು, ಬರೀ ಇದೇ ಥರ ಅವರು ಮಾತಾಡ್ಕೊಂಡು ಕಳ್ಕೊಂಡವರು. ಮತ್ತು ಮಮತಾ ಮೇಡಮ್ ಅವ್ರು ಬಂದಮೇಲೆ ಅವ್ರು ಹೇಳೋಗಿದ್ದಾರೆ, ಟೈಮ್ ಕೊಟ್ಟವ್ರೆ, ಇಂಥ ಈ ಟೈಮ್ ಒಳಗೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ನೋಡೋಣ ಇವತ್ತು ಏನಾಗತ್ತೆ ಅಂತ. ಇಲ್ಲಾಂದರೆ ಮತ್ತೆ ಮುನ್ಸಿಪಲ್ ಹತ್ರ ಹೋಗಿ ಅದೇನು ಮಾಡಬೇಕಂತ ಮುಂದೆ ಬೀಗ ಇಟ್ಬಿಡೋದು ಅಷ್ಟೇ ಹೋಗಿ.